ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ದಿಸ್ ಇಸ್ ಅಶೋಕ್ ಅಗ್ರಿ ಸ್ಟುಡಿಯೋ. ರೈತ ಮಿತ್ರರೇ, ಇವತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸು. ನಾವು ಆಲ್ಮೋಸ್ಟ್ ಹೊಲಗಳಲ್ಲಿ ಹೋಗ್ತಾ ಇರಬೇಕಾದ್ರೆ ಸ್ವಲ್ಪ ಹೆಚ್ಚಿನ ಒಂದು ಪೊದೆಗಳು ಮತ್ತು ಹುಲ್ಲು ಹೆಚ್ಚಿನದಾಗಿ ಬೆಳೆದಿರುವಂಥ ಕಡೆಗಳಲ್ಲಿ ಹೆಚ್ಚಿನದಾಗಿ ಹಾವುಗಳು ಕಾಣಸಿಗೋದು ನಮಗೆ ಸೊ ಸರ್ವೇ ಸಾಮಾನ್ಯ. ಸೊ ಅದರಲ್ಲಿ ಹಲವಾರು ರೀತಿಯ ಹಾವುಗಳನ್ನು ನಾವು ನೋಡಿರ್ತೀವಿ. ಸೊ ಈ ಒಂದು ಇದರಲ್ಲಿ ಹಲವಾರು ರೀತಿಯ ಹಾವುಗಳು ಮತ್ತು ವಿಧ ವಿಧದಲ್ಲಿರ್ತವೆ. ಸೊ ನಮಗೆ ಲೋಕಲಲ್ಲಿ ಅವುಗಳಿಗೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಸೊ ಪ್ರೆಸೆಂಟ್ ಒಂದು ಫೇಸ್ಬುಕ್ ಪೇಜಲ್ಲಿ ಒಂದು ಹಾವಿನ ಒಂದು ಸೌಂಡು ತುಂಬ ವೈರಲ್ ಆಗ್ತಾ ಇದೆ. ಸೊ ಅದು ಯಾವ ರೀತಿ ಏನು ಮಾಡಿದ್ದಾರೆ, ಸೊ ಅದರ ರಹಸ್ಯ ಏನು, ನಿಜವಾಗ್ಲೂ ಅದು ಮನುಷ್ಯನ ಒಂದು ಆ ರೀತಿ ಕೂಗುತ್ತಾ, ಸೊ ಅದಕ್ಕೆ ಯಾವ ರೀತಿ ಒಂದು ಇದನ್ನು ಮಾಡಿದ್ದಾರೆ, ಅದರ ಹಿಂದಿನ ಒಂದು ರಹಸ್ಯ ಏನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ವಿಡಿಯೋನ ಮುಂದೆ ನೋಡಿ. ಸೊ ನೋಡ್ತಾರಲ್ಲ ರೈತ ಮಿತ್ರರೇ, ಸೊ ಹಾವು ಎಷ್ಟು ಚೆನ್ನಾಗಿ ಹಾಡು ಹೇಳುತ್ತೆ ಅಂತಂದು. ಸೊ ಇದರ ಮುಖಾಂತರ ನಾವು ಏನು ತಿಳ್ಕೊಬೋದು ಈ ರೀತಿ ಅಂತ ಅಂದರೆ, ಜನ ಏನು ಮಾಡಿದ್ರು ಇದರಲ್ಲಿ ಅನ್ನೋದು. ಇಷ್ಟಕ್ಕೂ ಮನುಷ್ಯನಿಂದ ಶಬ್ದ ಬರೋದು ಅದು ಗೊತ್ತಿದೆ ನಿಮಗೆ, ಯಾವ ರೀತಿ ಶಬ್ದ ಬರುತ್ತೆ. ಸೊ ಅದು ಹಾವಿನಲ್ಲೂ ಶಬ್ದ ಬರುತ್ತಾ, ಸೊ ಮನುಷ್ಯನಲ್ಲಿ ಶಬ್ದ ಬರಬೇಕಾದ್ರೆ ಆತನ ಒಂದು ಗಂಟಲಿನಿಂದ ಶಬ್ದ ಬರಬೇಕಾದ್ರೆ ಏನೇನು ಇರುತ್ತೆ, ಸೊ ಅದು ಹಾವು ಇದೆಯಾ ಇಲ್ವಾ ಅನ್ನೋದನ್ನು ನಾವು ಚೆಕ್ ಮಾಡಬೇಕು. ಮ್ಯಾಕ್ಸಿಮಮ್ಮು ಹಾವಲ್ಲಿ ಮನುಷ್ಯನಿಗಿರ್ತಕ್ಕಂತಹ ಆ ಒಂದು ಧ್ವನಿ ಪೆಟ್ಟಿಗೆ ಇದೆಯಾ ಇಲ್ವಾ, ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಈ ಒಂದು ವಿಡಿಯೋದಲ್ಲಿ ಅವರು ಯಾವ ರೀತಿ ಇದನ್ನು ಅಪ್ಡೇಟ್ ಮಾಡಿದ್ದಾರೆ ಅಂದರೆ, ಯಾವ ರೀತಿ ಅದನ್ನು ವಾಯ್ಸ್ ಓವರ್ ನೀಡಿದ್ದಾರೆ ಅನ್ನೋದನ್ನು ನೀವು ನೋಡಬೇಕಾಗುತ್ತೆ. ಸೊ ಮಿತ್ರರೇ, ಇಷ್ಟಕ್ಕೂ ಮನುಷ್ಯನಲ್ಲಿ ಮಾತು ಗಂಟಲಿಂದ ಬರಬೇಕಂದ್ರೆ ಏನೇ ಇರಬೇಕು ಸ್ಟ್ರಕ್ಚರ್ ಆ ಒಂದು ಗಂಟಲಲ್ಲಿ ಅಂದರೆ, ಮುಖ್ಯವಾಗಿ ಲ್ಯಾರಿಂಗ್ಸ್ ಅನ್ನೋ ಒಂದು ಏರಿಯಾ ಇರುತ್ತೆ. ಆ ಲ್ಯಾರಿಂಗ್ಸ್ ಏರಿಯಾದಲ್ಲಿ ಎಪಿಗ್ಲೋಟಿಕ್ಸ್ ಅಂತಕ್ಕಂಥದ್ದು ಇರುತ್ತೆ, ಸುಪ್ರಗ್ಲೋಟಿಕ್ಸ್ ಇರುತ್ತೆ, ಮತ್ತೆ ಓಕಲ್ ಕಾರ್ಡ್ಸ್ ಇರುತ್ತೆ. ಸೊ ಈ ಮೂರು ಇವೆಲ್ಲ ಒಂದು ಸಂಬಂಧಪಟ್ಟಂತೆ ಇದರ ಒಂದು ಸಹಾಯದಿಂದ ಮಾತು ಅನ್ನೋದು ಮನುಷ್ಯನಿಗೆ ಹೊರ ಬರುತ್ತೆ. ಬಟ್ ಇದು ಹಾವಿನಲ್ಲಿ ಇರುತ್ತಾ ಅನ್ನೋದು ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರ್ತದೆ. ಸೊ ಮನುಷ್ಯನ ಗಂಟಲಿನ ಗಾತ್ರ, ಹಾವಿನ ಗಂಟಲಿನ ಗಾತ್ರ ನೋಡಿದಿರಲ್ವಾ. ಸೊ ಮನುಷ್ಯನಿಗಿರ್ತಕ್ಕಂಥ ಸ್ಟ್ರಕ್ಚರ್ ಹಾವಿಗೆ ಇರೋದಿಲ್ಲ. ಈ ಒಂದು ಲ್ಯಾರಿಂಗ್ಸ್ ಏರಿಯಾ ಹಾವಲ್ಲಿ ಇರೋದಿಲ್ಲ. ಅದರಿಂದ ಇದಕ್ಕೆ ಯಾವುದೇ ರೀತಿ ಮಾತನ್ನೋದು ಬರಲ್ಲ. ಸೊ ಓವರ್ ಆಲ್ ಇದರಲ್ಲಿ ಏನಾಗಿದೆ ಅಂದರೆ, ಸೊ ಯಾರೋ ಕೆಲವರು ಕಿಡಿಗೇಡಿಗಳು ಸೊ ವಾಯ್ಸ್ ಓವರ್ ಕೊಟ್ಬಿಟ್ಟು ಈ ರೀತಿ ಜನರಿಗೆ ಭಯವನ್ನು ಹಬ್ಬಿಸ್ತಾ ಇದ್ದಾರೆ. ಅದಂತೂ ನಿಜ. ಸೊ ಕೆಲವರು ಇದರಿಂದ ಹೆದರಿದ್ದಾರೆ. ಸೊ ಯಾವುದೇ ಹೆದರುವಂತಹ ಒಂದು ಭಯ ಪಡ್ಬೇಕಂತ ಒಂದು ಅವಶ್ಯಕತೆನೇ ಇಲ್ಲ. ಇದು ಕೇವಲ ವಾಯ್ಸ್ ಓವರ್ ಕೊಟ್ಬಿಟ್ಟು ಡಬ್ಬಿಂಗ್ ಅನ್ನ ಹೇಳ್ತಿದ್ದಾರೆ. ಸೊ ನಾನು ಬೇಕಾದ್ರೆ ಈ ಒಂದು ಹಾವಿನಿಂದಲೇ ನಾನು ಒಂದು ಹೊಸ ಕನ್ನಡ ಹಾಡನ್ನು ಸಹ ನಾವು ಆಡಿಸ್ಬೋದು. ಸೊ ಯಾವ ರೀತಿ ಗೊತ್ತಾ, ಆ ಒಂದು ವಿಡಿಯೋದ ವಾಯ್ಸನ್ನು ಮ್ಯೂಟ್ ಮಾಡಿ ನಿಮಗೆ ಬೇಕಾದಂಥ ರೀತಿಯಲ್ಲಿ ನೀವು ಡಬ್ಬಿಂಗನ್ನು ಹೇಳ್ಕೋಬೋದು. ಮ್ಯಾಕ್ಸಿಮಮ್ 100% ಆ ಒಂದು ವಿಡಿಯೋದಲ್ಲಿ ಆಗಿರ್ತಕ್ಕಂಥದ್ದು ಇದೇ ಒಂದು ಅಚಾತುರ್ಯ ನಡೆದಿರ್ತಕ್ಕಂಥದ್ದು. ಸೊ ಯಾವುದೋ ಒಂದು ಸೌಂಡ್ ಅನ್ನೋದಕ್ಕೆ ವಾಯ್ಸ್ ಓವರನ್ನು ಕೊಟ್ಟು ಈ ರೀತಿ ವಾಯ್ಸ್ ವೈರಲ್ ಮಾಡೋದಕ್ಕೋಸ್ಕರ ಮಾಡಿದ್ದಾರೆ. ಸೊ ಅದನ್ನು ನಾವು ನಂಬೋದು ಬೇಡ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್.